ದೀವರ ಬಳಗ, ಹಳೆ ಪೈಕ ದೀವರ ಸಂಸ್ಕೃತಿ ಸಂವಾದ ಬಳಗ, ಶಿವಮೊಗ್ಗ ಜಿಲ್ಲಾ ಆರ್ಯ ಇಡಿಗ ಸಂಘ, ರಾಮ ಮನೋಹರ ಲೋಹಿತ ಟ್ರಸ್ಟ್ ಕಾಗೋಡು, ಅಕ್ಷಯ ವಿವಿಧೋದ್ದೇಶ ಸಹಕಾರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 15ರಂದು ಶಿವಮೊಗ್ಗದ ಈಡಿಗರ ಭವನದಲ್ಲಿ ದೀವರ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೀರ ಬಳಗದ ಸಂಚಾಲಕರಾದ ಸುರೇಶ್ ಕೆ ಬಾಳೆಗುಂಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂತ ಒಂದು ಜನಾಂಗ ನಾವು ಈಡಿಗರು ಅಥವಾ ದೀವರು ಅಂತ ಕರೆಸ್ಕೊಳ್ಳುವ ಒಂದು ಜನಾಂಗ. ಅದೇ ರೀತಿಯಲ್ಲಿ ಕಲೆ ಸಂಸ್ಕೃತಿಯಲ್ಲೂ ಕೂಡ ಅತ್ಯಂತ ಶ್ರೀಮಂತವಾದ ಒಂದು ಜನಾಂಗ. ಕಳೆದ ಕೆಲವು ವರ್ಷಗಳಿಂದ ಈ ನಮ್ಮ ಕಲೆ ಸಂಸ್ಕೃತಿ ಜೀವಂತವಾಗಿರಬೇಕು, ನಮ್ಮ ಮುಂದಿನ ಪೀಳಿಗೆ ಅದನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಕೆಲವು ಮಿತ್ರರೆಲ್ಲ ಸೇರಿ ನಾವೊಂದು ದೀವರ ಬಳಗ ಅಂತ ಮಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಕಳೆದ ಕೆಲವು ವರ್ಷದಿಂದ ಹೆಚ್ಚಿನ ಪ್ರಚುರ ಪಡಿಸ್ತಿದ್ದೀವಿ ಇದ್ರ ಬಗ್ಗೆ. ಅದರ ಸದುದ್ದೇಶ ನಮ್ಮದೇ ಆದ ಒಂದು ಹಸಿ ಚಿತ್ತಾರ ಕಲೆ, ಬೂಮಣಿ ಬುಟ್ಟಿ ಕಲೆ, ಇದು ಮುಂದಿನ ಪೀಳಿಗೆಗೂ ಕೂಡ ಸರ್ವವ್ಯಾಪಿ ಆಗಬೇಕು, ಸರ್ವಸ್ಪರ್ಶಿ ಆಗಬೇಕು, ಮುಂದೆ ಕೂಡ ನಡ್ಕೊಂಬರ್ಬೇಕು ಅನ್ನೋದು ಸದುದ್ದೇಶ. ಜೊತೆಗೆ ಜನಾಂಗದಲ್ಲಿ ತಮ್ಮದೇ ಆದ ಕ್ಷೇತ್ರದಲ್ಲಿ ವಿಶೇಷ ಸೇವೆಯನ್ನು ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ದೀವರು ಎಂಬ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಹೆಚ್ಚಿನ ವಿವರ ನಾವು ಪತ್ರಿಕೆಯಲ್ಲಿ ಕೊಟ್ಟಿದ್ದೀವಿ, ತಾವು ದಯಮಾಡಿ ಅದರಲ್ಲಿ ನಮೂದು ಮಾಡಬಹುದು. ಈ ಬಾರಿ ಸಾಮಾಜಿಕ ಹೋರಾಟಕ್ಕಾಗಿ ಈಡೂರು ಪರಶುರಾಮಪ್ಪ ಅಂತೇಳಿ ಸೊರಬ ಭಾಗದವರು, ಅವರು ಇಲ್ಲ, ಈಗ ನಮ್ಮಲ್ಲಿ ಅವರು ದಿವಂಗತರಾಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಶ್ರೀಮತಿ ರಾಧಮ್ಮ ಅವರಿಗೆ ಆ ಪ್ರಶಸ್ತಿಯನ್ನು ದೀವತಿ ಪ್ರಶಸ್ತಿಯನ್ನು ಕೊಡ್ತಿದ್ದೇವೆ. ಹಾಗೂ ಹಿರಿಯ ಸಮಾಜವಾದಿ ಹೋರಾಟಗಾರರಾಗಿರ್ತಕ್ಕಂಥ ಹೊಸನಗರ ತಾಲೂಕಿನ ಬಿದರಳ್ಳಿಯ ಶ್ರೀ BS ಪುರುಷೋತ್ತಮ ಅವರಿಗೂ ಕೂಡ ಈ ಬಾರಿ ದೀವರ ಪ್ರಶಸ್ತಿಯನ್ನು ಕೊಡ್ತಿದ್ದೇವೆ. ಹಿರಿಯ ಪತ್ರಕರ್ತರು ಮತ್ತು ಲೇಖಕರಾದಂಥ ಶ್ರೀ ಲಕ್ಷ್ಮಣ್ ಕೊಡಸೆ ಅವರಿಗೆ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಶ್ರೀ ರಾಜಪ್ಪ ಮಾಸ್ತರ್ ಅವರಿಗೆ, ಜೊತೆಗೆ ನೀವೆಲ್ಲರೂ ಕೇಳಿದಿರಿ ಖ್ಯಾತ ನಾಟಿ ವೈದ್ಯರು ಮುಡಬದವರು ಈಶ್ವರ್ ನಾಯ್ಕ್ ಅಂತೇಳಿ, ಅವರಿಗೂ ಕೂಡ ಈ ಬಾರಿ ದೀವರ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಿದ್ದೇವೆ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.